ಧನರಾಜ್ ಅವ್ರಿಗೆ ಏನಾದ್ರು ಬೇಜಾರಿದ್ಯಾ ಅಂದ್ರೆ ಕೊನೆಯದು ಒಂದೇ ಒಂದು ಅವಕಾಶ ಅದು ಫಿನಾಲೆಗೆ ಯಾರನ್ನ ಸೆಲೆಕ್ಟ್ ಮಾಡ್ಬೋದು ಅಂತಂದಾಗ ಹನುಮಂತು ಬಂದು ಸೆಕೆಂಡ್ ಥಾಟ್ ಇಲ್ದೆ ಮೋಕ್ಷಿತಾ ಅಂತ ಹೇಳ್ಬಿಡ್ತಾರೆ. ಧನರಾಜ್ ಅಂತ ಅಂದ್ರೆ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡಿದ್ರು ಲಾಸ್ಟ್ ಅಲ್ಲಿ ಅಟ್ಲೀಸ್ಟ್ ಧನರಾಜ್ ಹೆಸರು ಹೇಳ್ಬೋದು ಅಂತ ಹೇಳಿ. ಆ ಟೈಮಲ್ಲಿ ಏನಾದ್ರು ಧನರಾಜ್ ಅವ್ರಿಗೆ ಬೇಜಾರಾಯ್ತಾ ಅಂದ್ರೆ ನನ್ನ ಹೆಸರು ತಗೊಂಡ್ಲಿಲ್ಲ ಅಂತ ಹೇಳ್ಬಿಟ್ಟು? ಏನು ಬೇಜಾರಿಲ್ಲ. ನಮ್ಮ ದೋಸ್ತ ಏನ್ ಡಿಸಿಷನ್ ತಗೋತಾನೆ ಅದಕ್ಕೆ ನಾನು ತುಂಬಾ ರೆಸ್ಪೆಕ್ಟ್ ಮಾಡ್ತೇನೆ. ಯಾಕಂದ್ರೆ ಸರಿಯಾಗಿ ಯೋಚನೆ ಮಾಡಿ ಡಿಸಿಷನ್ ತಗೋತಾರೆ ಅನ್ನೋ ತರನೇ ನಾನು ಯಾವಾಗ್ಲೂ ಅವ್ರ ಹತ್ರ ಇರ್ತೀನಿ. ಅಕಸ್ಮಾತ್ ನಾನು ಕ್ಯಾಪ್ಟನ್ಸಿ ಅಥವಾ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿ ಆ ಒಂದು ಅಧಿಕಾರ ಕೊಟ್ಟಾಗ ಆ ಜಾಗದಲ್ಲಿ ಬೇರೆ ಯಾರಾದ್ರೂ ಇರ್ತಿದ್ರೆ ಅದು ಬೇರೆ ರೀತಿಯಾಗಿ ಅಂದ್ರೆ ಆ ಒಂದು ಅಧಿಕಾರವನ್ನ ನಮಗೆ ಹತ್ರದವ್ರಿಗೆ ಆತರ. ಆಮೇಲೆ ಆ ರೀತಿ ನಾನು ತಗೊಂಡ್ರೆ ನಂಗದು ಫಿನಾಲೆಗೆ ಹೋದಂಗ ಅನ್ಸಲ್ಲ ನನಗೆ. ಆಮೇಲೆ ಆ ವೀಕಲ್ಲಿ ನಾನೊಂದು ಮಿಸ್ಟೇಕ್ ಆಗಿತ್ತಲ್ಲ ಅದರದ್ದೇ ಗಿಲ್ಟ್ ಅಲ್ಲೂ ಕೂಡ ಇರ್ತೀನಿ. ಆ ಟೈಮಲ್ಲಿ ನಾನೇ ದೋಸ್ತನಿಗೆ ಹೇಳಿದೆ, ಅಕಸ್ಮಾತ್ ನೀನ್ ನನ್ನ ಹೆಸರು ತಗೋತಿದ್ರೆ ನಾನು ಆ ಕೂಡ್ಲೆ ಹೇಳ್ತಿದ್ನೋ ಏನೋ. ನನ್ನನ್ನ ಈ ವಾರ ನಾನು ಜನ ಏನ್ ತಿಳ್ಕೊಂಡಿದ್ದಾರೆ ಅದ್ ನಂಗೆ ಗೊತ್ತಾಗ್ಬೇಕು. ಗೊತ್ತಾಗದೆ ನಾನು ಫಿನಾಲೆಗೆ ಹೋಗಕ್ಕೆ ನಾನು ಇಷ್ಟಪಡಲ್ಲ. ಈ ವಾರದ್ದು ನನಗೆ ಬೇಕಾದ್ರೆ ನಿಮ್ ಡಿಸಿಷನ್ ತಗೊಳ್ಳಿ, ಆ ನಾಮಿನೇಟ್ ಈ ತರದ್ದು ನಾಮಿನೇಷನ್ ನಂಗೆ ಬೇಡ ಅಂತ ಹೇಳ್ತಿದ್ದೆ. ಬಟ್ ಒಂದೇ ಅವಕಾಶ ಅಲ್ವಾ, ಅಂದ್ರೆ ಮತ್ತೆ ಮತ್ತೆ ಈ ತರದ ಅವಕಾಶ ಸಿಗೋದಿಲ್ಲ. ನೀವು ಅಂತ ಟೈಮಲ್ಲಿ ಧನರಾಜ್ ಅಂದ್ರೆ ಇವ್ರು ಹನುಮಂತು ನಿಮ್ ಹೆಸರು ತಗೊಂಡಿದ್ರೆ ನಿಮ್ಗೂ ಉಪಯೋಗ ಆಗಿರೋದಲ್ವಾ ಅಂತ. ಅಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ ನಿಮ್ಗೆ ಡೋಸ್ ಅನ್ಸ್ಲಿಲ್ವಾ ಹಾನೆಸ್ಟಿ ಅನ್ನೋದು ಅಂತ? ಅವಾಗ ಏನಾಗ್ತಿತ್ತು ಗೊತ್ತಾ, ಫ್ರೆಂಡ್ಶಿಪ್ ಫ್ರೆಂಡ್ಸ್ ಅನ್ನೋ ತರ ಸಪೋರ್ಟ್ ಮಾಡ್ದ ಅನ್ನೋ ತರ ಬರುತ್ತೆ ಇಲ್ಲಿವರೆಗೂ. ಆಮೇಲೆ ಹನುಮಂತಣ್ಣ ಖಂಡಿತವಾಗ್ಲೂ ನಾನೇನಾದ್ರೂ ಆ ಒಂದು ಟಾಸ್ಕ್ ಆಡ್ಬೇಕಾದ್ರೆ ನಾನು ಅದ್ರಲ್ಲಿ ಸಿಕ್ಕಾಕೊಳ್ಳದೆ ಅಥವಾ ಮಾಡಿರೋ ತಪ್ಪು ಅಂತ ನಂಗೂ ಗೊತ್ತಿರ್ಲಿಲ್ಲ. ಆ ತಪ್ಪು ಅಂತ ಆಗಿದೆ, ಅದರಿಂದ ಎಲಿಮಿನೇಷನ್ ಅನ್ನೋದು ರದ್ದಾಯ್ತು. ಇಂಥ ಅಪವಾದ ಇರ್ಬೇಕಾದ್ರೆ ಯಾವ ವ್ಯಕ್ತಿ ತಾನೇ ಅವನನ್ನ ಸೇವ್ ಮಾಡೋದಕ್ಕೆ ಇಷ್ಟಪಡ್ತಾನೆ? ಅಕಸ್ಮಾತ್ ನಾನು ಅಲ್ಲಿ ಏನಾದ್ರೂ ಆ ಆಟದಲ್ಲಿ ಗೆಲ್ತಿದ್ರೆ ಖಂಡಿತ ನನ್ನ ಹೆಸರೇ ಚೂಸ್ ಮಾಡ್ತಿದ್ರು ಹನುಮಂತನ. ಯಾಕಂದ್ರೆ ನಂಗೆ ಗೊತ್ತು ಆಟ ನೋಡ್ತಾರೆ ಅಥವಾ ಇಲ್ಲಿವರೆಗೆ ಬಂದಿರೋ ಆಟ ನೋಡಿ ಆ ಡಿಸಿಷನ್ ತಗೋತಿದ್ರು. ಅದಕ್ಕೆ ನನ್ಗೇನು ಅವ್ರ ಡಿಸಿಷನ್ ಏನಿದೆ ಅದಕ್ಕೆ ನಾನು ಯಾವಾಗ್ಲೂ ರೆಸ್ಪೆಕ್ಟ್ ಮಾಡ್ತಿದ್ದೆ. ಅದಕ್ಕೇನು ನೀನ್ ಯಾಕೆ ಮಾಡಿದೆ ರೀಸನ್ ಏನಾದ್ರು ಕರೆಕ್ಟ್ ಇಲ್ಲ ಅಂದ್ರೆ ನಾನು ಕೇಳ್ತಿದ್ದೆ. ಯಾವ್ದೋ ಒಂದು ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿದ್ರಲ್ಲ ಅದ್ರ ನಂಗೆ ರೀಸನ್ ಇಷ್ಟ ಆಗ್ಲಿ, ನಿಂಗೆ ಯಾಕೆ ಅದೊಂದು ರೀಸನ್, ಆ ರೀಸನ್ ಇಟ್ಕೊಂಡು ನಂಗೆ ತಲೆ ಆಫ್ ಆಗಿದೆ. ಆಮೇಲೆ ಬಿಗ್ ಬಾಸ್ ಕೂಡ ಹೇಳಿದ್ರು ದೋಸ್ತನ ಜೊತೆ ಮಾತಾಡಿರೋದೆಲ್ಲ ನೀನು ನನಗೆ ಅಲ್ಲಿ ಬಂದು ಹೇಳ್ತಿದ್ದಾರೆ ಅಂತ. ಆ ವಿಚಾರದಲ್ಲಿ ಒಂದು ಬೇಜಾರಿದೆ ವಿನ ಮತ್ತೆ ಎಲ್ಲ ರೀಸನ್ ಕೊಡೋ ಇದ್ರಲ್ಲಿ ಓಕೆ ಅವ್ರು ಏನ್ ಅನ್ಕೊಂಡಿದ್ದಾರೆ ಅದನ್ನ ಕೊಡ್ತಿದ್ದಾರೆ ಅಂತ ಅನಿಸ್ತು.